ಭಾರತದ ಸಂವಿಧಾನದ ವಿಧಿ 63 ಬಹಳ ಸರಳ ಮತ್ತು ನೇರವಾಗಿದೆ. ಇದು ಕೇವಲ ಒಂದು ವಾಕ್ಯವನ್ನು ಒಳಗೊಂಡಿದ್ದು, ಭಾರತದ ಕಾರ್ಯಾಂಗದಲ್ಲಿ ಉಪರಾಷ್ಟ್ರಪತಿಯ ಸ್ಥಾನವನ್ನು ಸ್ಥಾಪಿಸುತ್ತದೆ. ಈ ವಿಧಿಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ವಿಧಿ 63 ಭಾರತದ ಉಪರಾಷ್ಟ್ರಪತಿ. ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿಯು ಇರತಕ್ಕದ್ದು. ವಿಧಿ 63ರ ಮಹತ್ವದ ಸಂಕ್ಷಿಪ್ತ ವಿವರಣೆ. ವಿಧಿ 63 ಭಾರತದ ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹುದ್ದೆಯನ್ನು ಸೃಷ್ಟಿಸುತ್ತದೆ. ಇದು ದೇಶದ 2ನೇ ಅತಿ ಉನ್ನತ ಸಾಂವಿಧಾನಿಕ ಹುದ್ದೆಯಾಗಿದೆ. ಈ ವಿಧಿಯು ಉಪರಾಷ್ಟ್ರಪತಿಯ ಕಾರ್ಯಗಳು ಅಥವಾ ಅಧಿಕಾರಗಳ ಬಗ್ಗೆ ಹೇಳುವುದಿಲ್ಲ, ಬದಲಾಗಿ ಅದು ಈ ಹುದ್ದೆಯ ಅಸ್ತಿತ್ವವನ್ನು ದೃಢಪಡಿಸುತ್ತದೆ. ಸ್ಥಾಪನೆ. ಇದು ಉಪರಾಷ್ಟ್ರಪತಿ ಹುದ್ದೆಯ ಸಾಂವಿಧಾನಿಕ ಆಧಾರವಾಗಿದೆ. ಮುಂದಿನ ವಿಧಿಗಳು. ಉಪರಾಷ್ಟ್ರಪತಿಯ ಕರ್ತವ್ಯಗಳು ಮತ್ತು ಅಧಿಕಾರಗಳನ್ನು ವಿಧಿ 64 ಮತ್ತು ವಿಧಿ 65ಗಳಲ್ಲಿ ವಿವರಿಸಲಾಗಿದೆ. ವಿಧಿ 64 ಉಪರಾಷ್ಟ್ರಪತಿಯು ರಾಜ್ಯಸಭೆಯ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಪದನಿಮಿತ್ತ ಸಭಾಪತಿ ಎಕ್ಸ್ ಆಫಿಷಿಯೋ ಚೇರ್ಮನ್ ಆಗಿರುತ್ತಾರೆ. ವಿಧಿ 65 ರಾಷ್ಟ್ರಪತಿಯ ಹುದ್ದೆಯು ಖಾಲಿಯಾದಾಗ ಅಥವಾ ಅವರು ಗೈರುಹಾಜರಾದಾಗ ಉಪರಾಷ್ಟ್ರಪತಿಯು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಂಕ್ಷಿಪ್ತವಾಗಿ, ವಿಧಿ 63 ಉಪರಾಷ್ಟ್ರಪತಿಯ ಹುದ್ದೆಯನ್ನು ಸ್ಥಾಪಿಸಿದರೆ, ನಂತರದ ವಿಧಿಗಳು ಆ ಹುದ್ದೆಯ ಜವಾಬ್ದಾರಿಗಳು ಮತ್ತು ಕಾರ್ಯವಿಧಾನಗಳನ್ನು ವ್ಯಾಖ್ಯಾನಿಸುತ್ತವೆ. ಭಾರತದ ಉಪರಾಷ್ಟ್ರಪತಿಯ ಚುನಾವಣಾ ಪ್ರಕ್ರಿಯೆಯ ಬಗ್ಗೆ